ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಕ್ರಿಕೆಟ್ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ನಿಮಗೆ ನೀಡ್ತಾ ಬರ್ತಾ ಇದ್ದೀವಿ. ನೀವು ಕೂಡ ಅದನ್ನ ಇಷ್ಟಪಡ್ತಿದ್ರಿ ಅಂತ ನಂಬಿದ್ದೀವಿ. ಸೊ ಇವತ್ತು ಒಂದಷ್ಟು ಈಗಿನ ಅಪ್ಡೇಟ್ಸ್ ಅನ್ನ ಕೊಡುವಂತ ಟೈಮ್. ಬಹಳ ಮುಖ್ಯವಾಗಿ ಮೊದಲಿಗೆ ಗೌತಮ್ ಗಂಭೀರ್ ನಮ್ಮ ಹೊಸ ಕೋಚ್. ಈಗ T20 ಒನ್ ಡೇ ಎರಡು ಕೂಡ ಅವರು ಕೋಚಿಂಗ್ ಮಾಡಿದ್ರು. ಒನ್ ಡೇನ ಬಹಳ ಹೀನಾಯವಾಗಿ ಸೋತ್ವಿ, T20 ಕಮಾಂಡಿಂಗ್ ಆಗಿದ್ವಿ. ಒಂದಷ್ಟು ಬದಲಾವಣೆಗಳನ್ನ ಗಂಭೀರ್ ಬಂದ್ಮೇಲೆ ನಾವು ನೋಡಿದ್ವಿ. ಅದು ಬ್ಯಾಟ್ಸ್ಮನ್ಗಳು ಬೌಲ್ ಮಾಡೋದಿರ್ಬೋದು, ಜೊತೆಗೆ ಲೆಫ್ಟ್ ಹ್ಯಾಂಡ್ ಯಾರಾದರೂ ಆಲ್ರೌಂಡರ್ ಇದ್ರೆ ಅವ್ರನ್ನ ಟಾಪ್ ದ ಆರ್ಡರ್ ಕಳಿಸೋದು, ಇಂಥ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಗಂಭೀರ್ ಮಾಡಿದ್ರು. ಕೆಲವೊಂದು ಕೈ ಹಿಡಿತು, ಕೆಲವೊಂದು ಫ್ಲಾಪ್ ಆಯ್ತು, ಅಟರ್ ಫ್ಲಾಪ್ ಆಯ್ತು. ಜೊತೆಗೆ ಏಕದಿನ ಸರಣಿಯನ್ನ ಮೊದಲ ಒಂದು ಸೀರೀಸ್ ಅಲ್ಲೇ ಕಳ್ಕೊಳ್ಳೋದಿದೆಯಲ್ಲ, ಅದು ಯಾವುದೇ ಕೋಚ್ಗಾದ್ರೂ ಕೂಡ ಒಂದಷ್ಟು ಟೆನ್ಷನ್ ತರುತ್ತೆ. ಒಂದು ರೀತಿ ಏನ್ ಮಾಡಬೇಕು ಮುಂದೆ ಗೇಮ್ ಪ್ಲಾನ್ ಅನ್ನೋದ್ರ ಬಗ್ಗೆ ಅವರಿಗೆ ಪ್ರಶ್ನೆಗಳು ಮೂಡೋಕೆ ಶುರುವಾಗುತ್ತೆ. ಆದ್ರೆ ಈಗ ಮುಂದಿರೋದು ಇನ್ನೊಂದು 45 ದಿನ ಯಾವುದೇ ಕ್ರಿಕೆಟ್ ಇಲ್ಲ. ಆದರೆ ಅಲ್ಲಿಗೆ ಪ್ರಿಪರೇಷನ್ ಬಹಳ ಮುಖ್ಯ ಆಗುತ್ತೆ. ಸೆಪ್ಟೆಂಬರ್ನಲ್ಲಿ ನಾವು 19 ರಿಂದ 23 ಮೊದಲ ಟೆಸ್ಟ್ ಇದೆ ಬಾಂಗ್ಲಾದೇಶ ವಿರುದ್ಧ. ವೈಟ್ ಬಾಲ್ ಕ್ರಿಕೆಟ್ನ ನಂತರ ಈಗ ರೆಡ್ ಬಾಲ್ ಕ್ರಿಕೆಟ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಈಗಲೂ ಕೂಡ ಗಂಭೀರ್ ಒಂದಷ್ಟು ಬದಲಾವಣೆಗಳನ್ನ ಪ್ರಯೋಗ ಮಾಡೋಕೆ ಅಥವಾ ಒಂದಷ್ಟು ಚೇಂಜಸ್ ಅನ್ನ ಹಿಂದೆ ಏನಿತ್ತು ರಾಹುಲ್ ದ್ರಾವಿಡ್ ರವಿಶಾಸ್ತ್ರಿ ಕಾಲದಲ್ಲಿ, ಅಲ್ಲಿಂದ ನಾನು ಸ್ವಲ್ಪ ಡಿಫರೆಂಟ್ ಅಂತ ಮತ್ತೆ ಪ್ರೂವ್ ಮಾಡೋಕೆ ಹೊರಟಿದ್ದಾರೆ. ಜೊತೆಗೆ ಬಹಳ ಸ್ಟ್ರಿಕ್ಟ್ ಆಗಿ ಸೀನಿಯರ್ ಪ್ಲೇಯರ್ಸ್ ಹಾಗೇನೆ ಒಂದಷ್ಟು ಜೂನಿಯರ್ ಪ್ಲೇಯರ್ಸ್ ಗಳಿಗೆ ಹೇಳಿದ್ದಾರೆ, ಒಂದಷ್ಟು ಆದೇಶವನ್ನು ಕೊಟ್ಟಿದ್ದಾರೆ, ನೀವು ಇದನ್ನ ಮಾಡಲೇಬೇಕು. ಯಾಕಂದ್ರೆ 45 ದಿನ ಬ್ರೇಕ್ ಅಂತಂದಾಗ ಬಹಳಷ್ಟು ಮಂದಿ ಒಂದಷ್ಟು ರಜಾ ತಗೊಳ್ಕೊಳ್ಳೋದು ಅಥವಾ ಯಾವುದೋ ಟ್ರಿಪ್ ಹೋಗೋದು, ಫ್ಯಾಮಿಲಿ ಜೊತೆಗೆ ಎಂಜಾಯ್ಮೆಂಟ್ ಮಾಡೋದು, ಇಂಥದ್ದೆಲ್ಲ ಪಾರ್ಟಿ ಅಂತದೆಲ್ಲ ಆಗ್ತಾ ಇರುತ್ತೆ. ಬಟ್ ಬಹಳ ಸ್ಪಷ್ಟವಾಗಿ ಗೌತಮ್ ಗಂಭೀರ್ ದುಲೀಪ್ ಟ್ರೋಫಿ ಏನು ದೇಸಿ ಕ್ರಿಕೆಟ್ ಇದೆ ಅದನ್ನ ಆಡಬೇಕು ಅಂತ ತಿಳಿಸಿದ್ದಾರೆ ಅಂತ ಗೊತ್ತಾಗಿದೆ ಈಗ BCCI ಮೂಲಗಳಿಂದ. ಹಾಗಾಗಿ ಯಾರಿಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದ ಹಾಗೆ ಅವರು ಕೂಡ ದೇಸಿ ಕ್ರಿಕೆಟ್ ರಣಜಿ, ದುಲೀಪ್ ಈ ರೀತಿಯಾಗಿ ಆಡಬೇಕು. ಆಡಿದಾಗ ಒಂದು ಟಚ್ ಇರುತ್ತೆ. 45 ದಿನ ಬ್ರೇಕ್ ಸಿಕ್ತು ಅಂತ ಎಂಜಾಯ್ ಮಾಡೋದಾಗ್ಲಿ, ರಿಲ್ಯಾಕ್ಸ್ ಮಾಡೋದಲ್ಲ, ಬರೀ ಕ್ರಿಕೆಟ್ನಲ್ಲಿ ಆಕ್ಟಿವ್ ಆಗಿರಬೇಕು ಅಂತ ಈಗ ತಿಳಿಸಲಾಗಿದೆ ಅಂತ. ಸೊ ಆ ಕಾರಣಕ್ಕೆ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಇಬ್ರು ಕೂಡ ದೇಸಿ ಕ್ರಿಕೆಟ್ ಆಡೋಕೆ ಈಗ ಅಂದ್ರೆ ರಾಜ್ಯಗಳ ನಡುವೆ ನಡೆಯುತ್ತೆ ಆ ಕ್ರಿಕೆಟ್ ಅನ್ನು ಆಡೋಕೆ ರೆಡಿ ಆಗ್ತಿದ್ದಾರೆ. ಅದು ಕೂಡ ವಿರಾಟ್ ಕೊಹ್ಲಿ ಈ ಹಿಂದೆ ಯಾವಾಗ ಆಡಿದ್ದಾರೆ ಅಂದ್ರೆ 2012ರಲ್ಲಿ ಲಾಸ್ಟ್ ಆಡಿರೋದು ದೇಸಿ ಕ್ರಿಕೆಟ್. ಸೊ 2016ರಲ್ಲಿ ಯಾರು ಆಡಿರೋದು ಅಂತಂದ್ರೆ ರೋಹಿತ್ ಶರ್ಮಾ. ಸೊ ಇಬ್ರು ಕೂಡ ದೇಸಿ ಕ್ರಿಕೆಟ್ ಆಡದೆ ಬಹಳ ಟೈಮ್ ಆಗಿತ್ತು. ಈಗ ಮತ್ತೆ ಇಬ್ರು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಸೊ 2012ರಲ್ಲಿ ಏನಾಗಿತ್ತು ಅದರೊಂದಷ್ಟು ಅಂಕಿಅಂಶಗಳು ಕೂಡ ಲಭ್ಯ ಆಗಿದೆ. 2012ರಲ್ಲಿ ಡೊಮೆಸ್ಟಿಕ್ ಗೇಮ್ ಅನ್ನ ಕೊಹ್ಲಿ ಆಡಿದ್ರು. ಉತ್ತರ ಪ್ರದೇಶ ವಿರುದ್ಧ ಆಡಿದಂತಹ ಒಂದು ಮ್ಯಾಚ್ ಅದು. ಡೆಲ್ಲಿಯಲ್ಲಿ ಆ ಒಂದು ಮ್ಯಾಚ್ ಆಗಿತ್ತು, ಗ್ರೂಪ್ ಬಿ ಮ್ಯಾಚ್ ಅದು. ರಂಜಿ ಟ್ರೋಫಿಯ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ಆಡಿದ್ರು. ಸೊ ಆ ಒಂದು ಮ್ಯಾಚ್ ನಲ್ಲಿ ತುಂಬಾ ದೊಡ್ಡ ಪರ್ಫಾರ್ಮೆನ್ಸ್ ಅಂತ ಏನು ಬಂದಿರಲಿಲ್ಲ. ನವೆಂಬರ್ 2ರಲ್ಲಿ ಆಗಿರುವಂತಹ ಮ್ಯಾಚ್ ಅದು. ವೀರೇಂದ್ರ ಸೆಹ್ವಾಗ್ ಕ್ಯಾಪ್ಟನ್ ಆಗಿದ್ರು ಆ ಸಂದರ್ಭದಲ್ಲಿ ಡೆಲ್ಲಿ ಟೀಮ್ಗೆ. ಆ ತಂಡದಲ್ಲಿ ವಿರಾಟ್ ಕೊಹ್ಲಿ ಆಡಿದ್ರು. ಅಂದ್ರೆ ಗಂಭೀರ್ ಅವರ ಪಾರ್ಟ್ನರ್ ಏನು ಯಶಸ್ವಿ ಪಾರ್ಟ್ನರ್ ಸೆಹ್ವಾಗ್ ಆಗ ಕ್ಯಾಪ್ಟನ್ ಆಗಿದ್ದಂತಹ ಸಂದರ್ಭ. ಆದ್ರೆ ಮೊದಲು ಬ್ಯಾಟಿಂಗ್ ಮಾಡುವಂತಹ ಡೆಲ್ಲಿ 235 ರನ್ ಗಳಿಸುತ್ತೆ. ವಿರಾಟ್ ಕೊಹ್ಲಿ ಕೇವಲ 19 ರನ್ ಗಳಿಸ್ತಾರೆ, 14 ರನ್ ಗಳಿಸ್ತಾರೆ 19 ಎಸೆತದಲ್ಲಿ. ಭುವನೇಶ್ವರ್ ಕುಮಾರ್ ಅವರ ಎಸೆತದಲ್ಲಿ ಮೊಹಮ್ಮದ್ ಕೈಫ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗಿರ್ತಾರೆ. ಸೊ ಆ ಪಂದ್ಯದಲ್ಲಿ ಕೈಫ್ 91, ಸುರೇಶ್ ರೈನಾ ಉತ್ತರ ಪ್ರದೇಶ ಪರವಾಗಿ 55 ರನ್ ಗಳಿಸಿರ್ತಾರೆ. ಸೊ ಎರಡನೇ ಇನ್ನಿಂಗ್ಸ್ ನಲ್ಲೂ ಕೂಡ ಕೊಹ್ಲಿಯಿಂದ ಅಂತ ಇನ್ನಿಂಗ್ಸ್ ಬಂದಿರಲ್ಲ. 107 ರನ್ ವೀರೇಂದ್ರ ಸೆಹ್ವಾಗ್ ಅವರ ಬ್ಯಾಟ್ ಇಂದ ಬಂದಿರುತ್ತೆ. ಸೊ ಕೊಹ್ಲಿ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿ 43 ರನ್ ಗಳಿಸಿದ್ದಾರೆ 65 ಬಾಲ್ ಅಲ್ಲಿ. ಇದು ಕೊನೆಯದಾಗಿ ಅಂದ್ರೆ 12 ವರ್ಷಗಳ ಹಿಂದೆ ವಿರಾಟ್ ಕೊಹ್ಲಿ ದೇಸಿ ಕ್ರಿಕೆಟ್ ಆಡಿರುವಂತಹ ಸಂದರ್ಭ ಅದು. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಅಂತ ದೇಸಿ ಕ್ರಿಕೆಟ್ ರಂಜಿ, ದುಲೀಪ್ ಟ್ರೋಫಿ ಯಾವುದನ್ನು ಕೂಡ ಆಡಿಲ್ಲ ವಿರಾಟ್ ಕೊಹ್ಲಿ. ಸೊ ಇದು ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರ ಒಂದು ಕೊನೆಯ ಯಾವಾಗ ಅವರು ಆಡಿದ್ದು ಈ ಡೊಮೆಸ್ಟಿಕ್ ಕ್ರಿಕೆಟ್ ಅಂತ ನಾವು ನೋಡ್ತಾ ಇದೀವಿ. ಸೊ ಇದು ರೋಹಿತ್ ಶರ್ಮಾ 2016ರಲ್ಲಿ ಆಡಿದ್ರು. ಸೊ ಮತ್ತೊಮ್ಮೆ ಆಡೋ ಮೂಲಕ ನೀವು ಕ್ರಿಕೆಟ್ನ ಟಚ್ ನಲ್ಲಿ ಇರಬೇಕು ಅಂತ ಬಹಳ ಸ್ಪಷ್ಟವಾಗಿ ಗಂಭೀರ್ ಆಟಗಾರರಿಗೆ ತಿಳಿಸಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ, KL ರಾಹುಲ್, ರಿಷಬ್ ಪಂತ್, ಅಶ್ವಿನ್ ಮುಂತಾದಂತಹ ಪ್ಲೇಯರ್ಗಳು, ಶುಭ್ಮಾನ್ ಗಿಲ್, ಇವರೆಲ್ಲರಿಗೂ ಕೂಡ ನೀವು ಒಂದಷ್ಟು ರೆಡ್ ಬಾಲ್ ಕ್ರಿಕೆಟ್ ಆಡಬೇಕು ಅಂತ ಕೂಡ ಖಡಕ್ ಆಗಿ ಸೂಚನೆ ಬಂದಿದೆ. ಆ ಮೂಲಕ ಗಂಭೀರ್ ಯಾವುದೇ ಟೈಮನ್ನು ವೇಸ್ಟ್ ಮಾಡಬಾರದು. ದೇಸಿ ಕ್ರಿಕೆಟ್ ಆಗಲಿ ಯಾವುದೇ ಆಗಲಿ, ಕ್ರಿಕೆಟ್ ಇಸ್ ಕ್ರಿಕೆಟ್. ಆ ಒಂದು ಟಚ್, ಬ್ಯಾಟ್, ಬಾಲ್ ಜೊತೆಗೆ ಪಿಚ್ನ ಗೇಜ್ ಮಾಡೋದಿರ್ಬೋದು, ಇದೆಲ್ಲವೂ ಕೂಡ ಇರಬೇಕು ಅಂತ ತಿಳಿಸಿದ್ದಾರೆ. ಸೊ ಆ ಕಾರಣಕ್ಕೆ ಈಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರ ನಾವು ದೇಸಿ ಕ್ರಿಕೆಟ್ನಲ್ಲೂ ಕೂಡ ನೋಡ್ಬೋದು. ಬಟ್ ಬೇಕು ಇಂಥ ಒಂದಷ್ಟು ಚೇಂಜಸ್ಗಳು ಅಗತ್ಯ ಇದೆ. ಆದರೆ ಇಂಜುರಿಗಳಾಗದೇ ಇದ್ರೆ ಸಾಕು ಅನ್ನೋದು ಅಷ್ಟೇ. ಏನಾದರೂ ದೇಸಿ ಕ್ರಿಕೆಟ್ ಆಡೋಕೆ ಹೋಗಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಇಂಜುರಿಗಳಾಗೋದು, ಆಗ ಮೇನ್ ಏನು ಮ್ಯಾಚ್ ಶುರು ಆಗುತ್ತೆ ಅದಕ್ಕೆ ಸಮಸ್ಯೆ ಆಗ್ಬೋದು. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಈ ದೇಸಿ ಕ್ರಿಕೆಟ್ ಅನ್ನು ಆಡಿದಾಗ ಈ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು, ಅಲ್ಲಿರುವಂತಹ ಪ್ಲೇಯರ್ಗಳಿಗೂ ಕೂಡ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದ್ರೆ ಇಂಥ ಆಟಗಾರ ಜೊತೆಗೆ ಸ್ವಲ್ಪ ಅವರು ಕಮ್ಯುನಿಕೇಟ್ ಮಾಡಿದಾಗ, ಜೊತೆಗೆ ಆಡಿದಾಗ ಅವರ ಆತ್ಮವಿಶ್ವಾಸ ಕೂಡ ಬೆಳೆಯುತ್ತೆ. ಯಾಕಂದ್ರೆ ಟೆಸ್ಟ್ ಕ್ರಿಕೆಟ್ ಅನ್ನೋದು ಈ IPL ಬಂದ್ಮೇಲೆ ಸ್ವಲ್ಪ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಗಮನ ಕಡಿಮೆ ಆಗ್ತಿದೆ ಅನ್ನೋ ಮಾತಿದೆ. ಆದ್ರೆ ರಿಯಲ್ ಕ್ರಿಕೆಟ್ ಅನ್ನೋದು ಶುರುವಾಗೋದೇ ಟೆಸ್ಟ್ ಕ್ರಿಕೆಟ್ನಿಂದ. ಸೊ ಹಾಗಾಗಿ ಹೊಸ ಆಟಗಾರರಿಗೆ, ಯುವ ಪ್ರತಿಭೆಗಳು ಏನು ಬರ್ತಾರೆ ಅವ್ರ ಜೊತೆಗೆ ಕೊಹ್ಲಿ, ರೋಹಿತ್ ಶರ್ಮಾ ಅಂತ ಆಟಗಾರರು ಅವರ ರಾಜ್ಯದ ಪರವಾಗಿ ಆಡಿದಾಗ ಆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಹೇಗೆ ಗೇಮನ್ನು ನಾವು ನೋಡಬೇಕು ಅನ್ನೋದು ಮುಂದಿನ ಟೆಸ್ಟ್ ಪ್ಲೇಯರ್ಗಳಾಗಿ ಹೇಗೆ ಅವ್ರು ರೂಪುಗೊಳ್ತಾರೆ
ಅದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅವ್ರು ಕೊಡುವಂಥ ಟಿಪ್ಸ್. ಜೊತೆಗೆ ಅವರು ನೋಡುವಂಥ ಆಟ ಅಂದರೆ ಜೊತೆಗೇನೆ ಸ್ಟ್ರೈಕನ್ನು ನಾನ್ ಸ್ಟ್ರೈಕಲ್ಲಿ ಆಡಿದಾಗ ಒಂದು ಶೇರ್ ಮಾಡ್ಕೊಂಡಾಗ ಅಥವಾ ಗ್ರೌಂಡ್ನಲ್ಲಿ ಫೀಲ್ಡಿಂಗ್ ಮಾಡಬೇಕಾದ್ರೆ ಸಾಕಷ್ಟು ವಿಚಾರ ಕಲಿಯೋದಿರುತ್ತೆ. ಹಾಗಾಗಿ ಗಂಭೀರ್ ಅವರ ಈ ಒಂದು ಬದಲಾವಣೆ ಏನಿದೆ ಅದು ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ದೇಸಿ ಕ್ರಿಕೆಟ್ ಆಡಬೇಕಾ? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂತ ಆಟಗಾರರು ಯಾಕೆ ಆಡಬೇಕು? ಸಾಕಷ್ಟು ಸಾಧನೆ ಮಾಡಾಗಿದೆ, ಪ್ರೂವ್ ಮಾಡುವಂಥದ್ದು ಏನೂ ಇಲ್ಲ ಅಂತೀರಾ? ಇಲ್ಲ ಕ್ರಿಕೆಟ್ ಆಡಲಿ ಅಂತ ಹೇಳ್ತೀರಾ, ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ಗಂಭೀರ್ ಅವರ ಈ ಒಂದು ಯೋಚನೆ ಬಗ್ಗೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.